ಎಸ್ಸಿ ಹಾಗೂ ಎಸ್ಟಿ ಅನುದಾನ ದುರ್ಬಳಕೆ ಖಂಡಿಸಿ ಬಿಎಸ್ಪಿ ಮಧುಗಿರಿಯಲ್ಲಿ ಪ್ರತಿಭಟಿಸಿ ಉಪ ವಿಭಾಗ ಕಚೇರಿಗೆ ಮನವಿ ಸಲ್ಲಿಸಿದರು. ಮಧುಗಿರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗಾಗಿ ಎಸ್ಸಿಪಿ ಹಾಗೂ ಟಿಎಸ್ಪಿ ಯೋಜನೆ ಅಡಿಯಲ್ಲಿ ಮೀಸಲಿಟ್ಟಿರುವ ಕೋಟ್ಯಾಂತರ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವ ರಾಜ್ಯ ಸರ್ಕಾರಕ್ಕೆ ಸೂಕ್ತ ನಿರ್ದೇಶನವನ್ನು ನೀಡಿ ನಿರ್ದಿಷ್ಟ ಯೋಜನೆಗಳಿಗೆ ಮಾತ್ರ ಅನುದಾನ ಬಳಸಲು ಸೂಚನೆ ನೀಡುವಂತೆ ಆಗ್ರಹಿಸಿ ಮಧುಗಿರಿ ಬಹುಜನ ಸಮಾಜ ಪಕ್ಷದಿಂದ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಮಧುಗಿರಿ ತಾಲೂಕಿನ ಬಿಎಸ್ಪಿ ಪಕ್ಷದಿಂದ ಸೋಮವಾರ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆಯಲ್ಲಿ ಸಾಗಿ ಪ್ರತಿಭಟನೆ ನಡೆಸಿ ನಂತರ ಉಪ ವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿಎಸ್ಪಿ ಜಿಲ್ಲಾ ಉಪಾಧ್ಯಕ್ಷ ಭರತ್ ಕುಮಾರ್, ಬಿಎಸ್ಪಿ ಜಿಲ್ಲಾ ಸಂಯೋಜಕ ಎಸ್ ಗೋಪಾಲ್, ಬಿಎಸ್ಪಿ ಉಸ್ತುವಾರಿ ಡಿ ಶಿವಕುಮಾರ್, ಬಿಎಸ್ಪಿ ಜಿಲ್ಲಾ ಉಪಾಧ್ಯಕ್ಷ ಮಂಜುನಾಥ್, ತುಮಕೂರು ನಗರ ಅಧ್ಯಕ್ಷ ದಿನೇಶ್ ಬಾಬು, ಮಧುಗಿರಿ ಅಧ್ಯಕ್ಷ ನಾಗಭೂಷಣ್ ಗರಣಿ, ಉಪಾಧ್ಯಕ್ಷ ಶಂಕರಪ್ಪ, ರಾಮಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ನಾಗರಾಜು, ಕಾರ್ಯದರ್ಶಿ ಶಿವಣ್ಣ ಕಾಟಗೊಂಡನಹಳ್ಳಿ, ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಜರಿದ್ದರು. ದುರುಪಯೋಗ ಮಾಡಿಕೊಂಡ ಸರ್ಕಾರಗಳಿಗೆ ಎಸ್ಸಿ ಹಣವನ್ನು ದುರುಪಯೋಗ ಮಾಡಿಕೊಂಡ ಸರ್ಕಾರಗಳಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕಾಂತಿರಾಮ್ಜಿ ಅವರಿಗೆ, ಮಾಸದ ಮುನಿಯಪ್ಪಾಜಿ ಅವರಿಗೆ. ಸ್ನೇಹಿತರೆ, ಇವತ್ತು ಏನು ಇಡೀ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯವರು ಬಿಜೆಪಿ ಅವ್ರನ್ನ ಬೈಕೊಂಡು ನಾವು ಸಂವಿಧಾನ ಉಳಿಸುವಂತ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೂಟಾಟಿಗೆ ಒಂದು ಸಂವಿಧಾನ ಉಳಿಸುವಂತ ಒಂದು ಜಾಥಾವನ್ನ ಮಾಡ್ಕೊಂಡು ಜನಗಳಿಗೆಲ್ಲ ಮುಂದ್ಪೂಜಿ ಏರ್ಸ್ಕೊಂಡು ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಸ್ಸಿಪಿ ಟಿಎಸ್ಪಿ ಅನುದಾನ ಅಂತ ಹೇಳ್ಬಿಟ್ಟು 2,50,000 ಕೋಟಿ ಹಣವನ್ನ ಸರ್ಕಾರ ನಿಗದಿ ಮಾಡಿದ್ರೆ, ಇದೇ ಮಾನ್ಯ ಸಿದ್ದರಾಮಯ್ಯ ನಿಗದಿ ಮಾಡಿದ್ದು. ಈ ಹಣವನ್ನ ಎಸ್ಸಿ ಎಸ್ಟಿ ಉಪಯೋಗ ಮಾತ್ರ ಬಳಸಬೇಕು, ಇಲ್ಲ ಅಂದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮಗಳನ್ನ ತಗೋತೀವಿ, ನಾವು ನಿರ್ದಾಕ್ಷಿಣ್ಯವಾಗಿ ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿದ ಈ ಸನ್ಮಾನ್ಯ ಸಿದ್ದರಾಮಯ್ಯನವರೇನೆ ಒಟ್ಟು 70,000 ಕೋಟಿ ಹಣವನ್ನ ಎಸ್ಸಿ ಎಸ್ಟಿ ದುಡ್ಡನ್ನ ಎಸ್ಸಿ ಎಸ್ಟಿ ಅವರ ಅಭಿವೃದ್ಧಿಗೆ ಬಳಸದೆ ಶಕ್ತಿ ಯೋಜನೆಗೆ, ಮಹಿಳೆಯರಿಗೆ ಮತ್ತೆ ಇದ್ರೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ, ಅವ್ರಿಗೆ ಓಟ್ ಬರ್ತಕ್ಕಂಥ ಜನಗಳಿಗೆ ಮೋಸ ಮಾಡ್ಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಯೋಜನೆಗಳಿಗೆ ಬಳಸಿ ಯಾರ ಒಪ್ಪಿಗೆನೂ ಇಲ್ಲದೆ ವಿಧಾನಸಭೆ ಮನೆ ಒಳಗಡೆ ಒಂದು ಚರ್ಚೆನೂ ಮಾಡದೆ ಇದನ್ನ ದುರ್ಬಳಕೆ ಮಾಡಿದ್ದಾರೆ. ಆ ಅಮೌಂಟ್ ಇದ್ದಿದ್ರೆ ಇವತ್ತು ಆ ಅಮೌಂಟನ್ನು ಎಸ್ಸಿ ಎಸ್ಟಿಗೆ ಬಳಸಿದ್ರೆ ಎಲ್ಲ ಎಸ್ಸಿ ಎಸ್ಟಿಗಳಿಗೆ ಪ್ರೈಮರಿ ಸ್ಕೂಲಿಂದ ಹಿಡ್ಕೊಂಡು MBBS, PhD, BE ಎಲ್ಲ ಪದವಿ ಸ್ನಾತಕೋತ್ತರ ಪದವಿ ಎಜುಕೇಶನ್ಗಳನ್ನ ಉಚಿತವಾಗಿ ಕೊಡ್ಬೋದಿತ್ತು ಎಸ್ಸಿ ಎಸ್ಟಿ ಮಕ್ಕಳಿಗೆ. ಮತ್ತು ಹಣ ಇದ್ದಿದ್ರೆ ಪ್ರತಿಯೊಬ್ಬ ಎಸ್ಸಿ ಎಸ್ಟಿಗಳಿಗೆ, ಯಾರಿಗೆ ಮನೆ ಇಲ್ಲ, ಯಾರಿಗೆ ನಿವೇಶನ ಇಲ್ಲ, ಪ್ರತಿಯೊಂದು ಮನೆಗೂ ನಿವೇಶನ ಕೊಡ್ಬೋದಿತ್ತು. ಜೈ ಭೀಮ್. ನಾನು ಗೋಪಾಲ್ ಅಂತ ಹೇಳ್ಬಿಟ್ಟು ನಾನು ಜಿಲ್ಲಾ ಉಸ್ತುವಾರಿ, ತುಮಕೂರು ಜಿಲ್ಲಾ ಉಸ್ತುವಾರಿ ಆಗಿದ್ದೀನಿ. ಈಗ ಏನು STPT ಅಮೌಂಟನ್ನು ಏನು ಇವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಸರ್ಕಾರಗಳಿಗೆ, ಅವ್ರಿಗೆ ಮೆಮೊರಂಡಮ್ ಕೊಡೋಕ್ಕೆ ಬಂದಿದ್ದೀವಿ. ಈ ತಾಲೂಕಿನ ಎಲ್ಲ ಕಾರ್ಯಕರ್ತರು ಹಾಗೂ ಜಿಲ್ಲೆಯ ಕಾರ್ಯಕರ್ತರು ಎಲ್ಲರೂ ಈಗ ಬಂದಿದ್ದಾರೆ. ಈಗ ಏನಾಗಬೇಕಾಗಿದೆಯಪ್ಪ ಅಂತ ಹೇಳಿದ್ರೆ, ಈ ಹಣವನ್ನು ಅವರು ಅದಕ್ಕೆ ಬಳಸೋ ಬದಲು ನಮ್ಮ ಜನಾಂಗಕ್ಕೆ ಬಳಸಿದರೆ ಒಬ್ಬರಿಗೆ ಉದ್ಯೋಗ ಕೊಡಬೇಕಾಯಿತು, ಆಮೇಲೆ ಏನು ಜಮೀನು ಕೊಡ್ಬೋದಾಗಿತ್ತು, ಆಮೇಲೆ ಏನು ಸ್ಕಾಲರ್ಶಿಪ್ಪು ಮಕ್ಕಳಿಗೆ ಏನು ಕೊಡ್ಬೋದಾಗಿತ್ತು, ಇವೆಲ್ಲ ಕೊಟ್ಟು ಕೂಡ ಹಣ ಉಳಿತಾ ಇತ್ತು. ಅಷ್ಟು ಹಣ ನಮ್ಮದು ಇವರೆಲ್ಲ ಎಲ್ಲ ಸರ್ಕಾರಗಳು ನಮ್ಮನ್ನು ಬಲಿಪಶು ಮಾಡಿದೆ. ಹಂಗಾಗಿ ಈ ಸರ್ಕಾರಗಳಿಗೆ ಧಿಕ್ಕಾರ ಕೂಗ್ತಾ ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ಇವತ್ತು AC ಆಫೀಸ್ ಮುಂದೆ ನಾವು ಅಲ್ಲಿಂದ ಮೆರವಣಿಗೆಯನ್ನು ಮಾಡ್ಕೊಂಬಂದು ಮೆಮೊರಂಡಮ್ ಕೊಡೋ ಸಲುವಾಗಿ ನಾವು ಅವ್ರಿಗೆ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಜೈ ಭೀಮ್. ನನ್ನ ಹೆಸರು ಡಿ ಶಿವಕುಮಾರ್ ಕಣದಮಡ ಅಂತ, ಜಿಲ್ಲಾ ಉಸ್ತುವಾರಿ ಮತ್ತು ಜಿಲ್ಲಾ ಸಂಯೋಜಕರು ಮತ್ತು ಮಧುಗಿರಿ ಉಸ್ತುವಾರಿಯಾಗಿ ನಾನು BSPಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನಿಂದ ನಾವು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಯಾವ ವಿಚಾರವಾಗಿ ಅಂತಂದರೆ SC SC TSP ಮೀಸಲು ಅನುದಾನ ಹಣವನ್ನು ಅನ್ಯ ಉದ್ದೇಶಗಳಿಗೆ ಬಳಸುವುದನ್ನು ಖಂಡಿಸಿ BSPಯಿಂದ ಬೃಹತ್ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಗೆ ಶಿರಾ ತಾಲೂಕಿನವರು ಪದಾಧಿಕಾರಿಗಳು ಬಂದಿದ್ದಾರೆ ತುಮಕೂರು ಸಾರ್ಥಕಗೊಳಿಸೋದಕ್ಕೆ.
ಇಲ್ಲಿ ಎಲ್ಲ ನಾವು ಸೇರಿದ್ದೀವಿ. ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಈ ಇವತ್ತಿಂದ SC ST STP ಹಣವನ್ನು ದುರ್ಬಳಕೆ ಮಾಡಿರುವ ಸರ್ಕಾರಗಳಿಗೆ ಧಿಕ್ಕಾರ ಕೂಡ್ತಾ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬಹುಜನ ಸಮಾಜ ಪಕ್ಷದಿಂದ. ಆ ಮೆಮೊರಂಡಮ್ನ ನಾನು ಓದ್ತೀನಿ.